ಆಗೋದು ಏನಕ್ಕೆ ಅಂದ್ರೆ ಅವರು ಗೋಲಿ ಸೋಡಾ ಅನ್ನೋ ಒಂದು ಸಿನಿಮಾಗೆ ರೀರೆಕಾರ್ಡಿಂಗ್ ಮಾಡಿದಾಗ ನಾನು ಸೂರ್ಯ ಅವ್ರನ್ನ ಕರ್ಕೊಂಡು ಸಿನಿಮಾಗೆ ಹೋಗಿದ್ದೆ. ಯಾಕಂದ್ರೆ ಆ ಮಟ್ಟಕ್ಕೆ ಚೆನ್ನಾಗಿ ಮಾಡಿದ್ರು. ಸೊ ಅವರು BGM ಅಲ್ಲಿ ಕಿಂಗ್ ಅವರು. ಸೊ ಇನ್ನ ಆಲ್ಫಾ ಟೀಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಕಾರ್ತಿಕ್ ಅವ್ರನ್ನ ನಾನು ಈಗ ಟೀಸರ್ ಅಲ್ಲಿ ನೋಡಿದೆ. ಬರೆದಾಗ ಹೇಳಿದ್ರು ಆ ಪಾತ್ರ ಕಾರ್ತಿಕ್ ಮಾಡ್ತಿದ್ದಾರೆ ಅಂತ. ತುಂಬಾನೇ ಚೆನ್ನಾಗಿ ಮಾಡಿದಿರ ಕಾರ್ತಿಕ್. ಯಾಕಂದ್ರೆ ನಾವು ಯಾರ ಬಾಯಲ್ಲಿ ನೋಡು ಹೀರೋ ಮೆಟೀರಿಯಲ್ ಅಂತಾನೆ ಹೇಳೋದು ಕಾರ್ತಿಕ್ನ. ಯಾಕಂದ್ರೆ ಒಂದು ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮನ ಅಷ್ಟು ವಾರಗಳ ಕಾಲ ಹಿಡ್ಕೊಂಡು ಬಂದು ಕೊನೆಗೆ ಕಪ್ಪೆತ್ತೋದಿದೆಯಲ್ಲ, ಅಲ್ಲೇ ಹೀರೋ ಅನ್ಸ್ಕೊಳ್ಳೋದು. ಸೊ ರೈಟರ್ಸು ಮತ್ತೆ ಡೈರೆಕ್ಟರ್ಸು ಇವತ್ತು ಹೇಮಂತ್ ತರದವ್ರನ್ನ ಕಾರ್ತಿಕ್ ತರದವ್ರ ಮೇಲೆ ಬರೆದಾಗ ಇವತ್ತು ನಮ್ಮ ಇಂಡಸ್ಟ್ರಿಗೆ ಹೀರೋಗಳ ಕೊರತೆ ಇದೆ. ಮತ್ತೆ ನಮ್ಮ ಜನ ಈಸಿಯಾಗಂತೂ ರಿಸೀವ್ ಮಾಡಲ್ಲ. ಫಸ್ಟ್ ಬಾಗ್ಲಲ್ಲಿ ನಿಲ್ಲಿಸ್ತಾರೆ, ನಮ್ಮವರು ಅಂತ ಅನ್ನಿಸ್ಕೋಬೇಕು. ಮುಖ ಪರಿಚಯ ಆಗ್ತಾ ಚೆನ್ನಾಗಿ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ವೇಲು ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತ ಹೇಳಿದೆ, ಒಂದು ಸಿನಿಮಾ ಅಂತ ಹೇಳಿದ ತಕ್ಷಣ ಬೆನ್ ತಟ್ತಾರೆ. ಸೊ ಒಂದು 4 ಒಳ್ಳೆ ಮಾತು ಹೇಳ್ತೀರ ಸರ್. ಸೊ ಇದಕ್ಕೆ ಶಿರೋಗುಣಿಗಳು ನಾವು. ಮತ್ತೆ ನೀವು ಮೀಡಿಯಾ ಪರ್ಸನ್ಸ್ ಈ ಥರದೊಂದು ಸಿನಿಮಾಗೆ ಸಪೋರ್ಟ್ ಬಂದಿರೋದು ನಮಗೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೆ ತುಂಬಾನೇ ಪ್ರೆಸ್ ಮೀಟ್ಸ್ ಇರುತ್ತೆ. ಸೊ ನೀವೊಂದು ಸಹನೆ ಇಟ್ಕೊಂಡು ಒಂದು ಒಳ್ಳೆ ಯಂಗ್ ಟೀಮ್ನ, ಹೊಸಬರ ಟೀಮ್ನ ಬೆನ್ ತಟ್ಟಿದಾಗ ಸೊ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಜನ ಟೆಕ್ನಿಷಿಯನ್ಸ್ ಬರ್ತಾರೆ, ಹೀರೋಗಳು ಬರ್ತಾರೆ. ಸೊ ಎಲ್ರಿಗೂ ಒಂದು ಕೆಲಸಗಳು ಸಿಗುತ್ತೆ. ಮತ್ತೆ ಜನ ಯಾವತ್ತು ಒಂದು ಒಳ್ಳೆ ಕಂಟೆಂಟ್ನ ಒಂದು ಇದನ್ನ ಪ್ರೋತ್ಸಾಹ ಮಾಡ್ತಾರೆ. ಹೌದು, ಒಂದಷ್ಟು ಪೈನ್ ಇದೆ. ಯಾಕಂದ್ರೆ 6 ಸಿನಿಮಾ 7 ಸಿನಿಮಾಗಳು ಬಂದಾಗ ಎಲ್ಲೋ ಒಂದ್ ಕಡೆ ಜನಕ್ಕೂ ನಾವು ದುಡ್ಡು ದುಡ್ಕೊಂತಾರೆ. ಆದ್ರೆ ಅವ್ರ ಸಮಯ ತುಂಬಾ ವ್ಯಾಲ್ಯೂಬಲ್ ಇರುತ್ತೆ. ಆ ಸಮಯನ ಅವ್ರು ನಮಗ್ ಕೊಡ್ತಾ ಇದಾರೆ ಅಂದ್ರೆ ಅದಕ್ಕೆ ನಾವು ತಲೆ ಬಗ್ಗಿ ಕೆಲಸ ಮಾಡ್ಬೇಕು. ಸೊ ಒಂದು ಒಳ್ಳೆ ಆಶಾಭಾವನೆ ಅಂತೂ ಇದೆ. ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ಸ್ವೀಕಾರ ಮಾಡ್ತಿದ್ದಾರೆ. ಇಲ್ಲೊಂದು ಅಪಸ್ವರ ಇದ್ರೂ ಕನ್ನಡಿಗರು ಯಾವತ್ತು ಕನ್ನಡ ಸಿನಿಮಾಗಳಿಗೆ ನಾವು ಇವತ್ತು ಎಲ್ಲೇ ನಿಂತ್ಕೊಂಡು ಹೇಳಿದ್ರು ಜಾಸ್ತಿ ಮಾರ್ಕ್ಸ್ ತಗೋಬೇಡ್ರಪ್ಪ, 35 ಮಾರ್ಕ್ಸ್ ತಗೊಳ್ಳಿ. ಯಾಕಂದ್ರೆ 200 ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಸಂಖ್ಯೆ ತುಂಬಾ ಕಡಿಮೆ ಸಕ್ಸಸ್. ನಮ್ಮ ಕನ್ನಡಿಗರು ಹೇಳೋದಷ್ಟೇ, ನಮಗೆ 35 ಮಾರ್ಕ್ಸ್ ಬರೀರಪ್ಪ, ನಾವು ಪಾಸ್ ಮಾಡ್ತೀವಿ ಅಂತ. ಸೊ ಅದಕ್ಕೆ ವಿಜಯ್ ಅವರು ಕೆಲಸ ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಆಕ್ಯುರೇಟ್ ಇರ್ತಾರೆ, ಸಿನಿಮಾ ವ್ಯಾಕರಣ ಕಲ್ತಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ಕೆಲಸ ತಗೋತಾರೆ. ಅವರು ಯಾವತ್ತು ಸಿನಿಮಾ ಮಾಡೋವಾಗ ನೆಕ್ಸ್ಟ್ ಸಿನಿಮಾ ಬಗ್ಗೆ ಯೋಚನೆನೇ ಮಾಡಲ್ಲ. ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದಾಗ ಅದಕ್ಕೆ ಫಸ್ಟ್ ಸಿನಿಮಾ ಆಗಿದ ತಕ್ಷಣ ಸೆಕೆಂಡ್ ಸಿನಿಮಾ ಸಿಗುತ್ತೆ, ಸೆಕೆಂಡ್ ಸಿನಿಮಾ ಆಗಿದ ತಕ್ಷಣ 3ನೇ ಸಿನಿಮಾ ಸಿಗುತ್ತೆ. ಸೊ ಯಾವುದು ಚಿಕ್ಕದು ದೊಡ್ಡದು ಅಂತ ಮಾಡಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಟೀಸರ್ ನೋಡಿದ್ರೇನೆ ಹೇಳ್ಬೋದು. ಸೊ ಬಂದಿರುವಂತ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತಾ, ಆಲ್ಫಾ ಅನ್ನೋ ಒಂದು ಸಿನಿಮಾನ ನೀವು ನಿಮ್ಮ ಹೃದಯಕ್ಕೆ ಹಾಕೊಳ್ಳಿ, ಬೆನ್ ತಟ್ಟಿ ಅಂತ ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ಸ್.